وصل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್ ಅಮ್ಮಾ ಬಅದ್. ನೀವು ಈ ರೀತಿ ಜೀವಿಸುವುದಾದರೆ ನಿಮಗೆ ದಾರಿದ್ರ್ಯ ಉಂಟಾಗಲ್ಲ. ಹಾಗಾದರೆ ಅದು ಯಾವ ರೀತಿ ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ಹಾಕಿಮ್ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್, ಮಾಅಕಲ್ ಇಬ್ನ್ ಯಸಾರ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ, ಮಹಾನರು ಹೇಳುತ್ತಾರೆ, ಅಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ಯಕೂಲು ರಬ್ಬುಕುಂ ತಬಾರಕ ವ ತಆಲ, ಅಲ್ಲಾಹನು ಹೇಳುತ್ತಾನೆ, ಯಬ್ನ ಆದಂ, ಓ ಆದಂ ಸಂತತಿಯೇ, ತಫರ್ರಗಲಿ ಇಬಾದತಿ, ನನಗೆ ಆರಾಧನೆಯನ್ನು ಮಾಡಲು ನೀನು ಸಮಯವನ್ನು ಕಂಡುಕೊಳ್ಳಬೇಕು. ಅಂದರೆ ನಿನಗೆ ನಿನ್ನ ಸಮಯದಲ್ಲಿ ನನ್ನ ಆರಾಧನೆಗೆ ಸಮಯವನ್ನು ನೀನು ಮೀಸಲಿಡಬೇಕು. ಅದೇ ರೀತಿ ಅಮ್ಲ ಕಲ್ಬ ಕಗಿನನ್, ನಿನ್ನ ಹೃದಯ ಶ್ರೀಮಂತಿಕೆಯಿಂದ ಕೂಡಿರಬೇಕು. ಶ್ರೀಮಂತಿಕೆ ಎಂಬುದು ಸಂಪತ್ತಿನಲ್ಲ, ಹೃದಯದಲ್ಲಾಗಿದೆ. ಆದ್ದರಿಂದ ನಿನ್ನ ಹೃದಯದಲ್ಲಿ ಶ್ರೀಮಂತಿಕೆ ಬೇಕು. ಅದೇ ರೀತಿ ವ ಅಮ್ಲ ಯದೈಕ ರಿಜ್ಕನ್, ನಿನ್ನ ಕೈ ತುಂಬ ರಿಜ್ಕ್ ಇರಬೇಕು. ಅಂದರೆ ನೀನು ನಿರಂತರವಾಗಿ ಕೆಲಸದಲ್ಲಿ ಬ್ಯುಸಿಯಾಗಿರ್ತೀಯ, ನಿನಗೆ ಆರಾಧನೆ ಮಾಡಲು ಸಮಯವಿಲ್ಲ, ನಿನ್ನ ಹೃದಯದಲ್ಲಿ ಶ್ರೀಮಂತಿಕೆ ಇಲ್ಲ, ಯಾವತ್ತು ನೋಡಿದರೂ ಹಣ ಇಲ್ಲ, ಸಂಪತ್ತಿಲ್ಲ, ಸಮಯ ಇಲ್ಲ, ಈ ರೀತಿಯಾದಂತಹ ಮಾತುಗಳಾಗಿದ್ದರೆ ಖಂಡಿತವಾಗಿ ನೀವು ಆ ರೀತಿ ಆಗಬಾರದು. ಕಾರಣ ನಂತರ ಮುಂದುವರಿದ ಭಾಗದಲ್ಲಿ ಅಲ್ಲಾಹನು ಹೇಳುವುದು ಕಾಣಬಹುದು, ಯಬ್ನ ಆದಂ ಲಾ ತಬಾಅದ್ ಮಿನ್ನಿ, ನನ್ನಿಂದ ನೀನು ದೂರ ಹೋಗಬೇಡ. ಅಂದರೆ ಇಬಾದತ್ತಿಗೆ ಸಮಯವಿಲ್ಲದ ನನ್ನಿಂದ ನೀನು ದೂರ ಸರಿಯುವಂತಹ ವ್ಯಕ್ತಿಯಾಗಬೇಡ. ಫಮ್ಲ ಅಕಲ್ಬಕ ಫಕ್ರನ್, ನಿನ್ನ ಹೃದಯದಲ್ಲಿ ನೀನು ದಾರಿದ್ರ್ಯವನ್ನು ತುಂಬಬೇಡ. ವ ಅಮ್ಲ ಯದೈಕ ಶುಗ್ಲನ್, ನಿನ್ನ ಕೈಗಳಲ್ಲಿ ನೀನು ಬ್ಯುಸಿ ಶೆಡ್ಯೂಲ್, ನಿನ್ನ ಕೈಗಳಿಗೆ ನೀನು ಬ್ಯುಸಿ ನೀಡಬೇಡ. ಅಂದರೆ ನಿರಂತರವಾಗಿ ಕೆಲಸವನ್ನೇ ಮಾಡ್ತಾ ಅದರಿಂದ ನಿನಗೆ ಫ್ರೀ ಇಲ್ಲ, ನಮಾಜ್ ಮಾಡಲಿಕ್ಕೆ ಸಮಯ ಇಲ್ಲ, ಆರಾಧನೆಗಳನ್ನು ಮಾಡಲು, ಸತ್ಕರ್ಮಗಳನ್ನು ಮಾಡಲು ನಿನ್ನಲ್ಲಿ ಸಮಯವಿಲ್ಲ. ಆದರೆ ನಿನ್ನ ಬಾಯಿಂದ ಬರುವಂತಹ ಮಾತು ಕೂಡ ನನ್ನಲ್ಲಿ ಸಂಪತ್ತಿಲ್ಲ, ನನಗೆ ಸಮಯವಿಲ್ಲ, ಯಾವುದೂ ಇಲ್ಲ, ಈ ರೀತಿಯಾದಂತಹ ಮಾತು. ಇಲ್ಲಿ ಅಲ್ಲಾಹನು ಹೇಳಿದ್ದು ಕಾಣಬಹುದು, ಮನುಷ್ಯನು ಆತನಿಗೆ ಸಂಪತ್ತು ಬೇಕಾದರೆ ಅಥವಾ ಆತನು ಶ್ರೀಮಂತನಾಗಬೇಕಾದರೆ ಆತನ ಹೃದಯ ಶ್ರೀಮಂತಿಕೆ ಇರಬೇಕು. ಮಾತ್ರವಲ್ಲ, ಆತನ ಸಮಯದಲ್ಲಿ ಅಲ್ಪ ಸಮಯವು ಆರಾಧನೆಗೆ ಮೀಸಲಿಡಬೇಕು. ಇದು ನಾವು ನಿರಂತರವಾಗಿ ಕೆಲಸ ಮಾಡ್ತೇವೆ, ಯಾತಕ್ಕೋಸ್ಕರ ಅಂದರೆ ನಮಗೆ ಶ್ರೀಮಂತರಾಗಬೇಕು. ಆದರೆ ಆ ಶ್ರೀಮಂತಿಕೆಯ ಆಗ್ರಹದಲ್ಲಿ ನಮ್ಮ ಹೃದಯವು ಬಡತನದಿಂದ ಕೂಡಿರುತ್ತದೆ. ಅದೇ ರೀತಿ ಆರಾಧನೆಗೆ ಸಮಯ ಇರಲ್ಲ. ಆ ರೀತಿ ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ಯಾವತ್ತೂ ಕೂಡ ನಮಗೆ ಶ್ರೀಮಂತರಾಗಲು ಸಾಧ್ಯವಿಲ್ಲ, ಹೊರತು ನಾವು ದರಿದ್ರರಾಗುತ್ತೇವೆ. ನಮಗೆ ಶ್ರೀಮಂತಿಕೆ ಬೇಕಾದರೆ ನಮ್ಮ ಸಮಯದಲ್ಲಿ ಅಲ್ಪ ಸಮಯವನ್ನು ಆರಾಧನೆಗೆ ಮೀಸಲಿಟ್ಟು ನಮ್ಮ ಹೃದಯದಿಂದ ಶ್ರೀಮಂತಿಕೆಯನ್ನು, ನಮ್ಮ ಹೃದಯದಲ್ಲಿ ಶ್ರೀಮಂತಿಕೆಯನ್ನು ನಾವು ತುಂಬೋಣ. ಹಾಗಲೇ ನಮಗೆ ದಾರಿದ್ರ್ಯದಿಂದ ರಕ್ಷೆ ಹೊಂದಿ ಶ್ರೀಮಂತರಾಗಲು ಸಾಧ್ಯ. ಅಲ್ಲಾಹ ನಮ್ಮ ಶ್ರೀಮಂತರ ವಿಭಾಗದಲ್ಲಿ ಸೇರಿಸಿ ನೀಡಿದಂತಹ ಸಂಪತ್ತಿನಿಂದ ಬಡವರಿಗೆ ಸಹಾಯ ಮಾಡಲು ತೌಫೀಕ್ ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.